ಅನಿತಾ ಏನಾದ್ರೂ ಅಣ್ಣನ ಜೊತೆ ಮದ್ವೆ ಆಗಿದ್ರೆ ಅವಳೇನ್ ಬಿಟ್ಟು ಹೊಡೋಗ್ತಿದ್ಲ? ಇಲ್ಲ ತಾನೆ. ಕೊನೆಯವರೆಗೂ ಅಣ್ಣನ ಜೊತೆ ಇದ್ದು ಅವನಿಗೆ ಸೇವೆ ಮಾಡಿರೋಳು. ಯಾಕಂದ್ರೆ ಅಷ್ಟು ದೊಡ್ಡ ಗುಣ ಅವಳ್ದು. ಮದ್ವೆಗೂ ಮುಂಚೆನೆ ಈ ರೀತಿ ಆಗಿದೆ ಅಂದ್ಮೇಲೆ ಅವಳು ಯೋಚನೆ ಮಾಡ್ಬೇಕಾಗಿದೆ. ನನಗೆ ಅರ್ಥ ಆಗುತ್ತೆ ಬಿಡು ಪಲ್ಲವಿ. ಅನಿತಾ, ನಾನು ಇವಾಗ್ಲೂ ಕೇಳ್ತಾ ಇದ್ದೀನಿ, ಪಲ್ಲವಿ ಮಿಥುನ್ ಜೊತೆ ಬದುಕೋದಿಕ್ಕೆ ನೀನ್ ಅಡ್ಡಿ ಬರಲ್ಲ ತಾನೆ? ನನಗೆ ನನ್ನ ಜೀವನದ ಬಗ್ಗೆ ಚಿಂತೆ ಇಲ್ಲ. ನನ್ನ ಹಣೆಯಲ್ಲಿ ಏನ್ ಬರ್ತಿದ್ಯೋ ಅದೇ ಆಗದು. ಆದ್ರೆ ಪಲ್ಲವಿ ಜೀವನ ಖಂಡಿತ ಚೆನ್ನಾಗಿರುತ್ತೆ. ಪಲ್ಲವಿ ಅವಳ ಗಂಡನ ಜೊತೆ ಚೆನ್ನಾಗಿರ್ಲಿ. ಅಣ್ಣ ಕೈ ಕೊಡು. ಪಲ್ಲವಿ ನೀವಿಬ್ರು ಇನ್ಮೇಲೆ ಚೆನ್ನಾಗಿರಿ. ನಿಮ್ ಪ್ರೀತಿಗೆ ನಾನು ಅಡ್ಡಿ ಆಗಲ್ಲ. ನಿಮ್ ಜೀವನ ನಿಮ್ ಇಷ್ಟ. ನಾನು ಯಾವ್ದಕ್ಕೂ ಅಬ್ಜೆಕ್ಷನ್ ಮಾಡಲ್ಲ. ನೋಡಿ ರಾಘವೇಂದ್ರ ಅವರೇ, ಈ ಕ್ಷಣದಿಂದ ಇವರಿಬ್ರು ಲೈಫಲ್ಲಿ ನಾನು ಇಂಟರ್ಫಿಯರ್ ಆಗಲ್ಲ. ನಿಮ್ ತಂಗಿ ಬಗ್ಗೆ ನೀವ್ ಯೋಚನೆ ಮಾಡ್ಬೇಡಿ. ನಿಮ್ ತಂಗಿ ಅವಳ ಗಂಡನ ಜೊತೆ ಚೆನ್ನಾಗಿರ್ತಾಳೆ. ಅಂದ್ರೆ ನೀನು ಫೈನಲ್ ಆಗಿ ರಾಘವನ ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇದೀಯಾ? ಅಯ್ಯೋ, ನಾನು ಅಷ್ಟೊತ್ತಿಂದ ಬಡ್ಕೋತಿರೋದು ಅದನ್ನೇ. ಈ ಪರಿಸ್ಥಿತಿಲಿರೋ ರಾಘು ಜೊತೆ ನನ್ ಬದುಕಕ್ಕಾಗಲ್ಲ. ಹಠ, ಚಾಲೆಂಜ್, ಸೇಡ್ಗೋಸ್ಕರ ನನ್ ಜೀವನ ಹಾಳು ಮಾಡ್ಕೊಳ್ಳೋದಕ್ ನಂಗೆ ಇಷ್ಟ ಇಲ್ಲ. ವೀಲ್ ಚೇರ್ ಅಲ್ಲಿ ಕೂತಿದ್ ನಿನ್ನ ಕಾಲ್ ಬರೋಗ್ ಮಾಡಿದ್ದೆ ಇವನಲ್ವಾ? ಕಾಲ್ ಬರ್ಸಿದ್ರು ಅಂತ ಹೇಳಿ ನನ್ನ ಕಾಲ್ನ ಕೊಡೋದಕ್ಕಾಗಲ್ಲ. ಒಬ್ರು ಜೀವ ಕಾಪಾಡಿದ್ರು ಅಂತ ನಾನ್ ಜೀವ ಕೊಡೋದಕ್ಕಾಗತ್ತಾ? ನಾನ್ ಪಕ್ಕಾ ಪ್ರಾಕ್ಟಿಕಲ್ ಹೆಣ್ಣು. ನನ್ನ ಹತ್ರ ಈ ರೀತಿ ಎಮೋಷನ್ಸ್ಗೆಲ್ಲ ಜಾಗ ಇಲ್ಲ. ಇದೇ ನೀನ್ ಕೊನೆ ಮಾತು ಅನಿತಾ? ಹೌದು, ಇದೇ ನನ್ ಕೊನೆ ಮಾತು. ಅಪ್ಪ, ಅಮ್ಮ, ನೀವು ಅಷ್ಟೇ. ನನ್ನನ್ ಮುಂದೆ ಇಟ್ಕೊಂಡು ಪಲ್ಲವಿ ಮತ್ತೆ ಅಣ್ಣನ್ನ ದೂರ ಮಾಡೋದ್ ಬೇಡ. ಇವರಿಬ್ರು ಚೆನ್ನಾಗಿರ್ಲಿ. ಇವತ್ತೇ ಇವಳನ್ನ ಮನೆಗ್ ತುಂಬಿಸ್ಕೊಂಡು ಸಂಸಾರ ಶುರು ಮಾಡ್ಸಿ. ನನ್ಗೆ ಯಾವ್ದೇ ಅಬ್ಜೆಕ್ಷನ್ ಇಲ್ಲ. ನೀನೇನೆ ಹೇಳೋದು? ನನ್ನ ಕೊನೆ ಮಾತನ್ನ ನಾನ್ ಹೇಳ್ತೀನಿ, ಕೇಳಿಸ್ಕೋ. ನಿನ್ನಂತ ಉಸಿರು ಒಳ್ಳೆ ಸಂಬಂಧ ನನಗೂ ಬೇಡ. ಹೇಳು ಮುರಾರಿ. ಅದ್ಕೆ ಇಲ್ಲಿ ಮದುವೆ ನಿಂತೋಗೋ ಎಲ್ಲಾ ಲಕ್ಷಣಗಳು ಎದ್ದು ಕಾಣ್ತಾ ಇದೆ. ಏನ್ ಹೇಳ್ತಿದ್ದೆ ಮುರಾರಿ? ಹೌದು ಅದ್ಕೆ, ಅದೇನಾಯ್ತು ಅಂದ್ರೆ ನಾನು ಈ ಮದ್ವೆ ಮಾಡ್ಕೊಳಲ್ಲ. ಇನ್ನು ಯಾವತ್ತೂ ನನಗೆ ಮದ್ವೆ ಬೇಡ. ನಿನ್ನಂತ ಉಸಿರು ಒಳ್ಳೆ ಸಂಬಂಧ ನನಗೂ ಬೇಡ. ಇದೆಲ್ಲ ಆ ಅನಿತಾ ಬಂಡವಾಳನ ಬಯಲ್ ಮಾಡಿ ಅವಳ ಮುಖವಾಡನ ಕಳ್ಸ್ಬೇಕು ಅಂತ ಮಾಡಿರೋ ನಾಟಕ. ಅದಕ್ಕೆ ರಾಮಾಚಾರಿ ಮೊದಲು ನಿಮ್ಗೆ ವಿಷಯ ತಿಳಿಸು ಅಂತ ಹೇಳ್ದ. ಸರಿ ಮುರಾರಿ, ಅಲ್ಲೇನಾಗುತ್ತೆ ಅಂತ ನನಗೆ ಅಪ್ಡೇಟ್ ಮಾಡು. ಅಪ್ಡೇಟ್ ಅಲ್ಲ, ವಿಡಿಯೋ ಕಾಲ್ ಮಾಡಿ ಅಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಲೈವ್ ಅಲ್ಲೇ ನಿಮಗ್ ತೋರಿಸ್ತೀನಿ. ಅಲ್ಲಿ ಏನಾಗುತ್ತೆ, ರಾಘು ಅವ್ರು ಏನೇನ್ ಮಾತಾಡ್ತಾರೆ ಅನ್ನೋದನ್ನ ನೀವೇ ನೋಡಿ. ಮುಖ್ಯವಾಗಿ ಝಾನ್ಸಿ ಅವ್ರಿಗೆ ತೋರಿಸಿ. ಸರಿ ಮುರಾರಿ, ಹಾಗೆ ಮಾಡು. ಸರಿ ಅದಕ್ಕೆ
ಕಾಣಿಸ್ತಾ ಇದೆಯಾ? ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ. ರಾಘು, ನಿನ್ಗೇನು ಆಗಿಲ್ವಪ್ಪ? ಏನೂ ಆಗಿಲ್ಲ ಅಜ್ಜಿ, ನಾನ್ ಚೆನ್ನಾಗೇ ಇದ್ದೀನಿ. ಹಾಗಾದ್ರೆ ಇದೆಲ್ಲ ನಾಟಕ. ಈ ಅನಿತಾ ಬಂಡವಾಳನ ಬಯಲು ಮಾಡಿ ಇವಳು ಏನು ಅಂತ ತಿಳ್ಕೊಬೇಕಿತ್ತು, ಅದಕ್ಕೆ ಈ ನಾಟಕ. ತರುಣ, ದೊಡ್ಡಪ್ಪ, ಥ್ಯಾಂಕ್ ಯು ಸೋ ಮಚ್. ನೀವುಗಳು ಇವಳ ಬಗ್ಗೆ ಹೇಳಿದ್ದು ನಿಜ. ನೀವು ಸತ್ಯ ಏನು ಅಂತ ತೋರಿಸ್ಕೊಟ್ರಿ, ಮುಂದೆ ಆಗೋ ಅನಾಹುತನ ತಪ್ಪಿಸ್ಬಿಟ್ರಿ. ಏನ್ ಹೇಳ್ತಿದ್ದೀರಾ ರಾಘವ್ ಅವರೇ? ನಮ್ಗೆಲ್ಲ ಒಂದು ಅರ್ಥ ಆಗ್ತಾ ಇಲ್ಲ. ಹೌದು ರಾಮಾಚಾರ್ಯ ಅವ್ರೆ, ಅದೇನಾಯ್ತು ಅಂತಂದ್ರೆ, ಒಂದ್ ನಿಮಿಷ ನಿಂತ್ಕೊಳ. ಇವತ್ತಿನವರೆಗೂ ನನ್ನ ಮಾತು ಯಾವತ್ತೂ ಕೇಳಿಲ್ಲ. ಅಟ್ಲೀಸ್ಟ್ ಈ ಒಂದು ವಿಷಯದಲ್ಲೂ ನನ್ನ ಮಾತು ಕೇಳ. ವಯಸ್ಸಲ್ಲಿ ದೊಡ್ಡವನಾಗಿ ನನ್ನ ಅನುಭವದಿಂದ ಒಂದು ಮಾತು ಹೇಳ್ತೀನಿ ಕೇಳು. ಈ ಮನೆಗೆ ನಿನಗೆ ಒಳ್ಳೇದಾಗಬೇಕು ಅಂದ್ರೆ ನೀನು ನಮ್ಮ ಮಾತು ಕೇಳಬೇಕು. ಒಂದ್ ವೇಳೆ ಆ ಪರೀಕ್ಷೆಯಲ್ಲಿ ಅನಿತಾ ಗೆದ್ಲು ಅಂತಾನೆ ಇಡ್ಕೊ, ಅವಾಗ ನಾವೆಲ್ರೂ ಅನಿತಾನ ದೇವತೆ ಅಂತ ಒಪ್ಕೊಂತೀವಿ. ನೀನ್ ಹೇಳ್ದಂಗ ಅವಳು ನಡ್ಕೊಂಡ್ರೆ ನಾವೆಲ್ಲರೂ ಸೇರಿ ಮನೆ ಸೊಸೆ ಅಂತ ಮೆರವಣಿಗೆ ಮಾಡಿ ಕರ್ಕೊಂಡ್ ಬರ್ತೀವಿ. ಸರಿ, ನೀವು ಹೇಳ್ದಾಗೆ ಇದು ಒಂದು ಪರೀಕ್ಷೆ ಆಗೋಗ್ಲಿ. ಒಂದ್ ವೇಳೆ ಮದ್ವೆ ಮಂಟಪದಲ್ಲಿ ಅನಿತಾ ಏನಾದ್ರೂ ನನ್ನನ್ನ ಒಪ್ಕೊಂಡ್ರೆ ಇನ್ನು ಯಾವತ್ತು ಅನಿತಾ ಅವ್ರ ವಿರುದ್ಧ ಮಾತಾಡಬಾರ್ದು. ನೀವ್ ಹೇಳ್ದಾಗೆ ಇವಳು ದೇವತೆ ಅಲ್ಲ, ಇವಳಿಗೆ ಪ್ರೀತಿ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ. ಇವಳೊಬ್ಳು ಸ್ವಾರ್ಥಿ. ಮಾತಾಡ್ಬೇಡ. ನಿನಗೆ ನನ್ನ ಹೆಸರು ಯೋಗ್ಯತೆ ಕೂಡ ಇಲ್ಲ. ಕಾಲ್ ಮೇಲೆ ನಾನು ನಿಂತ್ಕೊಳ್ಳೋ ಶಕ್ತಿ ಇಲ್ಲ ಅಂದಿದ ತಕ್ಷಣ ಉಲ್ಟಾ ಹೊಡ್ಬಿಟ್ಟೆ. ಇಷ್ಟೇನಾ ಜೀವನ? ಇಷ್ಟೇನಾ ಸಂಬಂಧ? ಇದೇನಾ ಪ್ರೀತಿ? ಪ್ರೀತಿ ಅಂದ್ರೆ ಏನೇ ಆದ್ರೂ ಕೊನೆವರೆಗೂ ಜೊತೆಗಿರೋದು ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನೀನು ಅದು ತದ್ದು ವಿರುದ್ಧ ಅಂತ ತೋರಿಸ್ಬಿಟ್ಟೆ. ಇವತ್ತು ಬಿಡು. ಸರಿ ಹೋಗುತ್ತೇನೆ. ನಾನ್ ಸತ್ತೋದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಅದಕ್ಕೆ ನಾನ್ ಸಾಯ್ಬಾರ್ದು. ಯಾಕನಿ ಏನೇನೋ ಮಾತಾಡ್ತಿದ್ಯಾ? ನೀನ್ ಸಾಯೋದ್ರಿಂದ ಎಲ್ಲ ಸರಿ ಹೋಗ್ಬಿಡುತ್ತಾ? ಜಾನ್ಸಿ ಮತ್ತೆ ರಾಘವೇಂದ್ರನ್ ಜೀವನ ಸರಿ ಹೋಗುತ್ತೆ ಅಣ್ಣ. ನಾನೇ ಸತ್ತೋದ್ರೆ ಅವರಿಬ್ರಿಗೂ ಇನ್ ಯಾವ ಅಡ್ಡಿನೂ ಇರಲ್ಲ ಅಣ್ಣ. ಆಮೇಲೆ ಅವರಿಬ್ರು ಜೊತೆಲಿ ಸಂತೋಷವಾಗಿದ್ಬಿಡ್ತಾರೆ. ಹೌದು, ನಾನ್ ಯಾಕೆ ಸಾಯ್ಬೇಕು ಅಲ್ವಾ ಅಮ್ಮ? ನನಗ್ ಅವಮಾನ ಮಾಡ್ದವ್ರನ್ನ ಬದುಕೋಗ್ಬಿಟ್ಟು ನಾನ್ ಸತ್ತೋದ್ರೆ ನನ್ ಏನ್ ಸಾಧಿಸ್ದಂಗಾಯ್ತು? ಅನಿತಾ, ಈ ರೀತಿ ಎಲ್ಲ ಯೋಚನೆ ಮಾಡ್ಬೇಡ್ವೆ. ಇಲ್ಲಮ್ಮ, ಖಂಡಿತ ನಾನ್ ಸಾಯಲ್ಲ. ಆದ್ರೆ ನನಗ್ ಅವಮಾನ ಮಾಡಿ ಖುಷಿಯಾಗಿರ್ಬೇಕು ಅನ್ಕೊಂಡಿರೋರ್ನ ಮಾತ್ರ ಖಂಡಿತ ಬಿಡಲ್ಲ. ಅವ್ರಿಗೆ ನಾನು ಏನಾದ್ರೂ ಮಾಡ್ಲೇಬೇಕು, ಮಾಡ್ತೀನಿ. ಇವಾಗ ಸಾಯ್ಬೇಕಾಗಿರೋದು ನಾನಲ್ಲ, ನನಗೆ ಅವಮಾನ ಮಾಡಿರೋ ಆ ರಾಘವೇಂದ್ರ. ನಾನು ಸಾಯಲ್ಲ, ಸಾಯಿಸ್ತೀನಿ. ಅದಕ್ಕೋಸ್ಕರನಾದ್ರೂ ನಾನು ಬದುಕಿರ್ತೀನಿ. ನಿನ್ ಖುಷಿಗೆ ಗಾಡಿಗಿಂತ ಫಾಸ್ಟ್ ಆಗ್ತಾ ಇದೆಯಲ್ಲೋ. ನನಗೆ ಆಗ್ತಿರೋ ಖುಷಿಗೆ ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಝಾನ್ಸಿ ಮೇಡಮ್ನ ಯಾವಾಗ ನೋಡ್ತೀನೋ ಅಂತ ಅನಿಸ್ತಿದೆ ಕಣ. ರಾಘು ನಿಂತ್ಕೊಳ.
ಲೋ ರಾಘು, ನಿನ್ ಮುಖದಲ್ಲಿರೋ ಸಂತೋಷದ ಬೆಳಕು ನಾನು ಇಷ್ಟು ದಿನ ಕಾಯ್ತಾ ಇದ್ದ ಕತ್ತನ ದೂರ ಮಾಡಿದೆ. ನಾನು ಈ ದಿನಕ್ಕೆ, ಈ ಕ್ಷಣಕ್ಕೆ ಕಣೋ ಕಾಯ್ತಾ ಇದ್ದಿದ್ದು. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಆಗ್ತಾ ಇಲ್ಲ ತರುಣ, ನನಗೆ ಆಗ್ತಾ ಇಲ್ಲ. ನನ್ ಕಾಲು ನೆಲದ ಮೇಲೆ ನಿಲ್ತಾ ಇಲ್ಲ, ಆಕಾಶದಲ್ಲಿ ಹಾರಾಡ್ತಿದೆ. ನನ್ನ ಮನ್ಸು ಸ್ವರ್ಗದಲ್ಲಿ ತೇಲಾಡ್ತಿದೆ. ತೇಲಾಡ್ಲಿ ಬಿಡ. ಇಷ್ಟು ದಿನ ನಿನ್ ಮನ್ಸು ಈ ಕುಟುಂಬನ ಬೇಲಿಗೆ ಬಂದಿದೆ. ಇವತ್ತು ನೀನ್ ನಿಜವಾಗ್ಲೂ ಗಂಡಗಲಿ ಅನ್ಸ್ಕೊಂಡೆ ಕಣ. ಎಲ್ರ ಮುಂದೆ ಕರೆಕ್ಟ್ ಆಗಿ ಮಾತಾಡಿದೆ. ಇನ್ನು ಮುಂದೆ ನಿನ್ ಲೈಫು ಸೂಪರ್ ಆಗಿರುತ್ತೆ. ಫುಲ್ ಜಾಲಿ ಜಾಲಿ, ಫುಲ್ ಜಾಲಿ. ಅದ್ ಸರಿ, ನೀನೆಲ್ಲಿ ಹಿಂಗೋಡ್ ಹೋಗ್ತಿದ್ಯಾ? ಜಾನ್ಸಿ ಮೇಡಮ್ ಮನೆಗೆ ಹೋಗ್ತಾ ಇದೀನ. ಅಪ್ಪ ತಂದೆ, ನಿನ್ ಸಂತೋಷಕ್ಕೆ, ನಿನ್ ಖುಷಿಗೆ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದಾರೆ ಅಂತ ಗೊತ್ತಿದ್ರೆ ಎಲ್ಲಿಗಂತ ಹೋಗ್ತೀಯೋ? ಅವರು ರಾಮಾಚಾರಿ ಸರ್ ಮನೇಲಿದ್ದಾರೆ. ಸರಿ, ಅಲ್ಲಿಗೆ ಹೋಗ್ತೀನಿ ಬಿಡು. ಲವ್, ನಿಂತ್ಕೊಳ. ಮತ್ತೆ ಓಡೋಗ್ತಾ ಇದೆಯಲ್ಲ, ನಿನಗೆ ಅಂತಾನೆ ಗಾಡಿ ತಂದಿರೋದು. ಹೋಗು, ಮನ್ಸ್ ಬಿಚ್ಚಿ ಮಾತಾಡು. ಇಷ್ಟು ದಿನದಿಂದ ಬಚ್ಚಿಟ್ಕೊಂಡಿದ್ ಎಲ್ಲಾ ಮಾತುಗಳು ಹೇಳ್ಕೊ. ಮಾತಾಡೋದೇನೋ ತರುಣ, ಇನ್ಮೇಲೆ ಜೀವನ ಪೂರ್ತಿ ಅವ್ರ ಜೊತೆಲೇ ಇರ್ತೀನಿ. ನಮ್ಮನ್ನ ಇನ್ ಮುಂದೆ ಯಾರು ತಡೆಯೋದಿಕ್ಕಾಗಲ್ಲ. ಆಲ್ ದ ಬೆಸ್ಟ್ ಮಗ. ಹೋಗಿ ಜೊತೆಲಿ ಕರ್ಕೊಂಡ್ ಬಾ, ನಾನ್ ಕಾಯ್ತಾ ಇರ್ತೀನಿ. ಬಾಯ್ ಬಾಯ್ ರಾಘು, ಆಲ್ ದ ಬೆಸ್ಟ್. ರಾಮಾಚಾರಿ ಅವರೇ ಹೇಳಿ. ರಘು, ತಂಗಿನ ನಮ್ಮ ಮನೆಯಿಂದ ಹೊರಟಿದ್ದಾಳೆ, ಹಾಗಾಗಿ ಒಂದ್ಸತಿ ಅವಳಿಗೆ ಫೋನ್ ಮಾಡ್ಬಿಟ್ಟು ಹೊರಡು. ಹೌದಾ, ಸರಿ, ಥ್ಯಾಂಕ್ ಯು ಸೋ ಮಚ್. ಅಣ್ಣ, ಸ್ವಲ್ಪ ಬೇಗ ಹೋಗಿ ಅಣ್ಣ. ನಾನು ಎಷ್ಟು ಬೇಗ ಹೋಗ್ತೀನಿ ಅನ್ನಿಸ್ತದೆ. ಬೇಜಾರು ಮಾಡ್ಕೋಬೇಡಿ. ಇವಾಗ ಒಂದೊಂದು ಕ್ಷಣನು ನನಗೆ ಯುಗಗಳು ಕಳೆದಂಗೆ ಆಗ್ತಿದೆ ಮೇಡಮ್. ಎಷ್ಟು ಬೇಗ ನಿಮ್ಮನ್ನ ನೋಡ್ತೀನಿ ಅನ್ನಿಸ್ತಾ ಇದೆ. ನನ್ನಿಂದ ಆಗ್ತಾ ಇಲ್ಲ ರಾಘು. ನನಗ್ ಹಕ್ಕಿ ತರ ರೆಕ್ಕೆ ಇತ್ತಿದ್ರೆ ಹಾರ್ಕೊಂಡ್ ಬಂದ್ಬಿಡ್ತಿದ್ದೆ. ಎಷ್ಟು ಬೇಗ ನಿನ್ನ ಸೇರ್ತೀನೋ ಅನ್ನಿಸ್ತಿದೆ. ಏನಾಯ್ತಣ್ಣ? ಏನಾಯ್ತೋ ಗೊತ್ತಾಗ್ತಿಲ್ಲ. ನೀವ್ ಬೇರೆ ತುಂಬಾ ಖುಷಿಯಿಂದ ಹೋಗ್ತಾ ಇದ್ದೀರಾ. ನಿಮ್ ಸೇರ್ಸ್ಬೇಕಾದ ಜಾಗಕ್ಕೆ ಸೇರ್ಸಕ್ಕಾಗ್ತಿಲ್ಲ. ಸಾರಿ ಮೇಡಮ್. ಪರವಾಗಿಲ್ಲ ಅಣ್ಣ, ಇಲ್ಲಿವರೆಗೂ ತುಂಬಾ ಬೇಗ ಕರ್ಕೊಂಡ್ ಬಂದ್ರಿ. ಇಲ್ಲಿಂದ ನಾನು ಹೇಗ ಹೋಗ್ತೀನಿ. ತಗೊಳ್ಳಿ ಮೇಡಮ್, ನಿಮ್ ಆಸೆ ಕೈಗೂಡ್ಲಿ, ಒಳ್ಳೇದಾಗ್ಲಿ, ಓಡ್ ಬನ್ನಿ. ಥ್ಯಾಂಕ್ ಯು.